ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಹೆಚ್ಚಾಗಿದ್ದು, ಕಲಬುರಗಿಯಲ್ಲೂ ಓರ್ವ ಬಾಣಂತಿ ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದು, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ಹಾಲೈಕೆ ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಅಫ್ಜಲ್ಪುರದ ಭಾಗ್ಯಶ್ರೀ ಶಿವಾಜಿ ಎಂಬ ಬಾಣಂತಿ ಸಾವನ್ನಪ್ಪಿದ್ದು, ಭಾಗ್ಯಶ್ರೀ ಅವರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ತಪ್ಪು ನೀಡುವ ಮೂಲಕ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸರ್ಕಾರ ಪ್ರಕರಣದ ದಾರಿ ತಪ್ಪಿಸಲು ಈ ರೀತಿ ಮಾಡಿದೆ. ಅಲ್ಲದೆ ಬಾಣಂತಿ ಸಾವನ್ನಪ್ಪಿದ ಬಳಿಕ ಒಂದು ದಿನದ ನವಜಾತ ಶಿಶುವನ್ನು 4 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಇರಿಸಿ ಬೇಜವಾಬ್ದಾರಿತನ ಮೆರೆದಿದ್ದು, ಕೂಡಲೇ ಈ ಕುರಿತು ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮೃತ ಭಾಗ್ಯಶ್ರೀ ಪತಿ ಶಿವಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡೆಲಿವರಿ ಬಾಣಂತಿ ಅವಳ ಡೆಲಿವರಿ ಅಫ್ಜಲ್ಪುರಲ್ಲಿ ಆಗಿತ್ತು. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ನಾರ್ಮಲ್ ಡೆಲಿವರಿನೂ ಆಗಿದೆ. ಇದು 2ನೇ ಮಾಡ್ತಾರೆ ಅಫ್ಜಲ್ಪುರದಲ್ಲಿ. ಅದಾದಮೇಲೆ ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಸಲೈನ್ ಹಚ್ಚಿದಾಗ ಫಾಸ್ಟಾಗಿ ಹಚ್ಚಿದ್ದಾರೆ ಅಂತ ಇವ್ರು ಹೇಳಿದ್ರು. ಇವ್ರ ಪ್ರಕಾರ ನಾನು ಹೇಳಿದೆ ಮೇಡಮ್ ಅಷ್ಟು ಫಾಸ್ಟ್ ಹಚ್ಚಬೇಡಿ ಅಂತ ಫಾಸ್ಟ್ ಬಿಟ್ಟಿದ್ರು. ಅದಾದಮೇಲೆ ಚಳಿ ಶುರುವಾಯಿತು. ಅದಾದಮೇಲೆ ಪ್ರಕೃತಿ ಬ್ಲೀಡಿಂಗ್ ಜಾಸ್ತಿ ಆಯಿತು. ಬ್ಲೀಡಿಂಗ್ ಜಾಸ್ತಿ ಆದಮೇಲೆ ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಕಲಬುರಗಿ ಕಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಬೆಳ್ಳಾರಿಯಲ್ಲಿ ಆದಾಗೂ ರಿಂಗರ್ ಲ್ಯಾಕ್ಟೇಟು ಯಾವುದು ಪಶ್ಚಿಮ ಬಂಗಾಳದ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಿಂದ ಬಂದಿರೋದು ರಿಂಗರ್ ಲ್ಯಾಕ್ಟೇಟು. ಅದ್ರ ಬಗ್ಗೆ ಮೊದಲಾದ್ರೂ ಬೆಳ್ಳಾರಿ ಡಾಕ್ಟರ್ಸು ಅವರು ಒಂದು ಕಂಪ್ಲೇಂಟ್ ಮಾಡಿದ್ರಂತೆ, ಸ್ಕಿನ್ ರ್ಯಾಷಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಅದನ್ನು ಅವರು ಮತ್ತೆ ಕೋರ್ಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಬಂದಾದ್ಮೇಲೆ ಸೇಮ್ ಸ್ಯಾಂಪಲ್ ಬ್ಯಾಚನ್ನು ತೊಗೊಂಡು ಅದು ಕಂಟಿನ್ಯೂ ಮಾಡಿದ್ರು. ಆವಾಗ ಅಲ್ಲಿ 5 ಬಾಣಂತಿಯರು ಸಾವಾಯಿತು. ಇಲ್ಲೂ ಇವ್ರು ಸಾವಾಯಿತು. ಇಲ್ಲಿ ಬಂದಾದಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ BP ಡೌನ್ ಆಗಿದೆ, ಆರ್ಗನ್ಸ್ ಫೇಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಶಿ ವಾಸ್ ಡಿಕ್ಲೇರ್ಡ್ ಡೆತ್. ಡಿಕ್ಲೇರ್ ಆದಮೇಲೆ ಆ ಮಗುನ ನೋಡ್ಕೋಬೇಕು ಇಲ್ವಾ? 4 ಗಂಟೆ ಆ ತಾಯಿದು ಪೋಸ್ಟ್ ಮಾರ್ಟಮ್ ಆಗುತ್ತಾನೆ, ಯಾರು ರೆಸ್ಪಾನ್ಸಿಬಿಲಿಟಿಯಲ್ಲಿ? ಹುಟ್ಟಿರೋ ಮಗುನ ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ರು. ನಮ್ಮ ಪತ್ರಿಕಾ ಸಹೋದರರು, ಮಾಧ್ಯಮದವರು ಅವರು ಕೇಳಿ ಪ್ರಶ್ನೆ ಮಾಡಿ ಅವ್ರಿಗಿದು ಇಂಟರ್ವ್ಯೂ ಮಾಡಿದಾಗ ಅವಾಗ ಇಟ್ ವಾಸ್ ಕೆಪ್ಟ್ ಇನ್ ಯೂನಿಟ್ ಕೇರಿ ಅಂತ. ಅದಾದಮೇಲೆ ಈಗ ರಿಪೋರ್ಟು 1 ದಿನ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ ಇವರು. ಮೈ ಕ್ವಶನ್ ಈಸ್, ನಾವು ಹೋಗಿ ಕೇಳಾದ್ಮೇಲೆ ರಿಪೋರ್ಟ್ ಕೊಡ್ಬೋದು ಅವರು ಬೇರೆ ಭಾಗ್ಯಶ್ರೀ. ಇವರು ಬೆಂಗಳೂರಿಗೆ ಇದಕ್ಕೆ ಪರಿಹಾರ ಕೊಡೋಕ್ಕೆ ಹೋಗಿದ್ರೆ ಅಥವಾ ಇನ್ಶೂರೆನ್ಸ್ ಸಲುವಾಗಿ ಅಥವಾ ಬೇರೆ ಎದ್ರ ಸಲುವಾಗಿ ಇದು ರಿಪೋರ್ಟ್ ತೊಗೊಂಡು ಹೋದಾಗ ಮತ್ತೆ ಅವ್ರು ಓಡಾಡಿಸ್ತಾರೆ ಇಲ್ವ ಅವ್ರಿಗೆ? ಇದು ನಿಮ್ದಲ್ಲ ಅಂದಾಗ ಅವ್ರ ಗತಿ ಏನಾಗುತ್ತೆ? ಅವ್ರಿಗೆ ಓದಕ್ಕೆ ಬರೋಕ್ಕಿಲ್ಲ ಅಂದ ತಕ್ಷಣ ನೀವು ಏನು ಮಾಡ್ತೀರಾ? ರೈತರು ಹೀಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.